ಇಲ್ಲಿ ಒಂದು ಜಾಗ ಗುರ್ತು ಮಾಡಿದ್ರು. ಇವತ್ತಲ್ಲ, ಅದು ಬಹಳ ವರ್ಷಗಳ ಹಿಂದೆ ಜಾಗವನ್ನ ಗುರ್ತು ಮಾಡಿ 4161 ಆಗಿ ಅವರ ಹೆಸರಿಗೆ ಆಗಿತ್ತು. ಆಯ್ತಾ, ಅದು ರೆವಿನ್ಯೂ ರೆಕಾರ್ಡ್ಸ್ ಅಲ್ಲಿ, ರೆವಿನ್ಯೂ ಇಲಾಖೆಯಲ್ಲಿ ಇವತ್ತು ಕೂಡ ಇಂದಿರಾ ಗಾಂಧಿ ವಸತಿ ಶಾಲೆ ಅಂತಾನೆ ಇದೆ. ಆದ್ರೆ ನಾನು ಈ ನಮ್ಮ ಸರ್ಕಾರ ಬಂದ್ಮೇಲೆ ನಾನು ಅದಕ್ಕೆ 15 ಕೋಟಿ ಅನುದಾನ ಹಾಕ್ಸಿದೆ. 15 ಕೋಟಿ ಅನುದಾನ ಹಾಕ್ಸಿ ಕುಪ್ಪಳ್ಳಿಲಿ ನಾವು ಶಾಲೆಗೆ ಒಂದು ಗುದ್ದಲಿ ಪೂಜೆಯನ್ನ ಮಾಡ್ಬೇಕಂತ ಹೇಳಿ ಎಲ್ಲ ಟೆಂಡರ್ ಎಲ್ಲ ಮುಗಿದ ಮೇಲೆ ಅಲ್ಲಿಗೆ ನಾವು ಕಾಂಟ್ರಾಕ್ಟರ್ ಕಳಿಸಿ ಎಲ್ಲ ಸರ್ವೆ ಮಾಡಿಸಿ ಎಲ್ಲ ಇದು ಮಾಡಿಸಿದ್ವಿ. ಅಲ್ಲಿರ್ತಕ್ಕಂಥ ಜಾಗದಲ್ಲಿ ಏನಾಗಿದೆ ಪರಿಸ್ಥಿತಿ, ಇವತ್ತು ಬಹಳಷ್ಟು ಸಸಿಗಳನ್ನ ನೆಟ್ಟು ಒಂದು ಮರವಾಗಿ ಬೆಳೆದಿದೆ. ಆಯ್ತಾ, ಅದು ಕಳೆದ ಒಂದು 1.5 ವರ್ಷ 2 ವರ್ಷದ ಹಿಂದೆ ಸುಪ್ರೀಂ ಕೋರ್ಟ್ ಇಂದ ಒಂದು ಆದೇಶ ಆಗಿದೆ. ಎಲ್ಲೆಲ್ಲಿ ಒಂದು ಜಾಗದಲ್ಲಿ ಮರಗಳು ಬೆಳೆದಿದೆ, ಕಾಡು ತರ ಯಾವ್ಯಾವ್ದು ಇದೆ, ಆ ಕಾಡನ್ನ ಅದೇ ರೀತಿ ಉಳಿಸ್ಕೊಳ್ಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ಆದೇಶ ಸುಪ್ರೀಂ ಕೋರ್ಟಿನಲ್ಲಿ ಆಗಿರ್ತಕ್ಕಂಥ ಒಂದು ಹಿನ್ನೆಲೆಯಲ್ಲಿ ಏನು ಕುಪ್ಪಳ್ಳಿಯ ಶಾಲೆಯಲ್ಲಿ ಕುಪ್ಪಳ್ಳಿಯಲ್ಲಿ ಇಂದಿರಾ ಗಾಂಧಿ ವಸತಿ ಶಾಲೆಯನ್ನ ನಿರ್ಮಾಣ ಮಾಡುವಂತ ಜಾಗ ಇತ್ತು. ಆ ಜಾಗದಲ್ಲಿ ಮರ ಬೆಳೆದಿರೋದ್ರಿಂದ ಅಲ್ಲಿ ಅವರು ಮರ ಕಟ್ ಮಾಡ್ಲಿಕ್ಕೆ ನಾವು ಪರ್ಮಿಷನ್ಗೆ ಹೋದಂತ ಸಂದರ್ಭದಲ್ಲಿ ಪರ್ಮಿಷನ್ ನ ಕೊಡ್ಲಿಕ್ಕೆ ನಿರಾಕರಿಸಿದ್ರು. ಅದನ್ನ ನಾನು DC ಗಮನಕ್ಕೂ ತಂದೆ. ನಮ್ಮ ಆ ಒಂದಿನ ಏನು ಅರಣ್ಯ ಇಲಾಖೆಯ ಸಚಿವರಾಗಿರ್ತಕ್ಕಂಥ ನಮ್ಮ ಈಶ್ವರ ಖಂಡ್ರೆ ಸಾಹೇಬ್ ಅವ್ರ ಗಮನಕ್ಕೂ ತಂದು ಅವ್ರ ಮುಖೇನ ಸಂಬಂಧಪಟ್ಟ ಇಲಾಖೆಯ ಅಧಿಕಾರಿಗಳು ಕೂಡ ದೂರವಾಣಿ ಮೂಲಕವಾಗಿ ಅವ್ರಿಗೆ ಮಾತಾಡಿಸಿ ಪರ್ಮಿಷನ್ ಕೊಡಿ ಅಂತ ಹೇಳಿ ಅವ್ರ ಕೈಲಿ ಹೇಳಿದ ಸಂದರ್ಭದಲ್ಲಿ ಇದು ಈ ರೀತಿಯಾಗಿ ಸುಪ್ರೀಂ ಕೋರ್ಟಿನ ಆದೇಶ ಇದೆ, ಡೀಮ್ಡ್ ಫಾರೆಸ್ಟ್ ಅಂತ ಹೇಳಿ ಇದು ಗೊತ್ತಾಗಿದೆ. ಆ ಕಾರಣದಿಂದ ಈ ಜಾಗದಲ್ಲಿ ಮರ ಕಟ್ ಮಾಡ್ಲಿಕ್ಕೆ ನಾವು ಪರ್ಮಿಷನ್ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ನಮ್ಗೆ ಉತ್ತರವನ್ನ ಕೊಟ್ರು. ಅದನ್ನ ನಾವು ನಮ್ಮ ಕುಪ್ಪಳ್ಳಿ ಗ್ರಾಮದವ್ರಿಗೆ ಕೆಲವು ನಮ್ಮ ಯಾರ ಮುಖಂಡರುಗಳಿದ್ದಾರೆ ಅವ್ರಿಗೆ ಗಮನಕ್ಕೂ ತಂದ್ವಿ. ಹಿಂಗಿದೆ ವಿಚಾರ ಅಂತ ಹೇಳಿ ಬಹಳಷ್ಟು ಜನಕ್ಕೆ ಗಮನಕ್ಕೆ ತಂದ್ವಿ. ಆ ತಂದ ನಂತರ ಅದಕ್ಕೆ ಸೂಕ್ತವಾದ ರೀತಿಯಲ್ಲಿ ನಾವು ಜಾಗವನ್ನ ಹುಡುಕ್ಬೇಕಲ್ವಾ. ಈಗ ಅನುದಾನ ಲ್ಯಾಬ್ಸ್ ಆದ್ರೆ ಏನ್ ಮಾಡೋದು? 15 ಕೋಟಿ ಅನುದಾನ ಏನು 1 ರೂಪಾಯಿ 2 ರೂಪಾಯಿ ಅದು ಅನುದಾನ. 15 ಕೋಟಿ ಅನುದಾನ ನಮ್ಮ ಕ್ಷೇತ್ರದಲ್ಲಿ ಆಗ್ಬೇಕು. ನಮ್ಮ ಈ ಭಾಗದ ಜನರಿಗೆ ನಮ್ಮ ಒಂದು ವಸತಿ ಶಾಲೆ ಆಗಿ ಅದರಿಂದ ಮಕ್ಕಳಿಗೆ ಅನುಕೂಲತೆಗಳಾಗಬೇಕು ಅಂತಕ್ಕಂಥ ದೃಷ್ಟಿಯನ್ನ ಇಟ್ಕೊಂಡಿರ್ತಕ್ಕಂಥವ್ರು ನಾವು. ಅದರಲ್ಲಿ ನಾನು DC ಅವರ ಸಮ್ಮುಖದಲ್ಲೇ ಒಂದು ಪ್ರತ್ಯೇಕವಾದಂತ ಒಂದು ಸಭೆಯನ್ನು ಕೂಡ ಮಾಡಿಸ್ತೇವೆ. PSC ಅವರು, AC ಅವರು, ನಮ್ಮ ತಹಸೀಲ್ದಾರು ಜೊತೆಗೆ ಸಂಬಂಧಪಟ್ಟ ಅರಣ್ಯ ಇಲಾಖೆಯ ಎಲ್ಲ ಮುಖ್ಯಸ್ಥರು ಕೂಡ ಆ ಒಂದು ಸಭೆಗೆ ಬಂದು ಆ ಸಭೆಯಲ್ಲಿ ಸುದೀರ್ಘವಾಗಿ ಚರ್ಚೆಯನ್ನ ಮಾಡಿ ಆ ಚರ್ಚೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಜಾಗದಲ್ಲಿ ಇರ್ತಕ್ಕಂಥ ಮರನ ಕಟ್ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ಲಿಕ್ಕೆ ಬರೋದಿಲ್ಲ ಅಂತಕ್ಕಂಥ ನಿಟ್ಟಿನಲ್ಲಿ ಅವರು ಅಲ್ಲಿ ಸಭೆಯಲ್ಲಿ ತೀರ್ಮಾನ ಆಗಿ ಅದಾದ್ಮೇಲೆ DC ಅವರು ಪ್ರತ್ಯೇಕವಾದಂತ ಒಂದು ಜಾಗವನ್ನ ಗುರ್ತು ಮಾಡಿ ಅಂತ ಹೇಳಿ ತಹಸೀಲ್ದಾರ್ ಅವರಿಗೆ ಸೂಚನೆ ಕೊಟ್ಟು ಅದರ ಅಡಿಯಲ್ಲಿ ಈ ಒಂದು ನಮ್ಮ ಸಾಲಿಗ್ರಾಮ ತಾಲೂಕಿನಲ್ಲಿ ಏನು ಜಾಗಗಳನ್ನ ಗುರ್ತು ಮಾಡುವ ಸಂದರ್ಭದಲ್ಲಿ ಏನು ಅರಕೆರೆಯಲ್ಲಿ ಇರ್ತಕ್ಕಂಥ ಒಂದು ಜಾಗ 8 ಎಕರೆ 8 ಎಕರೆ 13 ಗುಂಟೆ ಜಾಗ. ಅದ್ ಬಿಟ್ರೆ ಮಾಳ್ಯಕಳ್ಳಿ 4 ಎಕರೆ ಇದೆ. ಆದ್ರೆ ಕನಿಷ್ಠ ಪಕ್ಷ ಒಂದು ವಸತಿ ಶಾಲೆಗೆ ನಿರ್ಮಾಣ ಮಾಡ್ಲಿಕ್ಕೆ ಒಂದು 7ರಿಂದ 10 ಮಿನಿಮಮ್ 10 ಎಕರೆ ಬೇಕು. ಆದ್ರೆ 7 ಎಕರೆಗೆ ಮಿನಿಮಮ್ ಇರಬೇಕು ಅಂತಕ್ಕಂಥ ನಿಟ್ಟಲ್ಲಿ 7-8 ಎಕರೆ ಈ ಒಂದು ಜಾಗ ಸಿಕ್ಕಿರ್ತಕ್ಕಂಥದ್ದು. ಇದು ಬಿಟ್ರೆ ಇನ್ಯಾವ ಜಾಗಗಳು ಕೂಡ ಸಾಲಿಗ್ರಾಮ ತಾಲೂಕಿನಲ್ಲಿ ಎಲ್ಲೂ ಕೂಡ ಇಲ್ಲ, ಒಂದು ಸರ್ಕಾರಿ ಜಾಗ. ಆ ನಿಟ್ಟಲ್ಲಿ ಈ ಜಾಗವನ್ನ ನಾವು ಗುರ್ತು ಮಾಡಿ ಇದನ್ನ ಈ ಒಂದು ಇಂದಿರಾ ಗಾಂಧಿ ವಸತಿ ಶಾಲೆಗೆ ಇದನ್ನ ಕಾಯ್ದಿರಿಸಬೇಕು ಅಂತಕ್ಕಂಥ ನಿಟ್ಟಲ್ಲಿ ನಾವು DC ಅವರಿಗೆ ಮನವಿಯನ್ನು ಮಾಡಿದ್ಮೇಲೆ ಆ ಒಂದು ಜಾಗವನ್ನ ಗುರ್ತು ಕಾಯ್ದಿರಿಸಿ ಇವತ್ತು ಅದನ್ನ ಅಲ್ಲಿ ಶಾಲೆ ಕಟ್ಟಲಿಕ್ಕೆ ಒಂದು ಅವಕಾಶ ಆಗಿದೆ. ಇದು ಪರಿಸ್ಥಿತಿ. ಇದು ಯಾರ ಒತ್ತಡವಿಲ್ಲ, ಏನೂ ಇಲ್ಲ. ನಾವು ಕುಪ್ಪಳ್ಳಿ ಶಾಲೆಯನ್ನ ಕುಪ್ಪಳ್ಳಿಲೇ ಮಾಡ್ಬೇಕು ಅಂತ ಹೇಳಿ ಬಹಳಷ್ಟು ದಿನಗಳು ನಾವು ಸರ್ಕಸ್ ಅನ್ನ ಮಾಡಿದ್ವಿ. ಒಂದು 3-4 ತಿಂಗಳು ಸತತ ಪ್ರಯತ್ನವನ್ನ ಮಾಡಿ ಕೊನೆಯದಿಗೆ ಅದು ಆಗೋದಿಲ್ಲ ಅಂತಕ್ಕಂಥ ನಿಟ್ಟಲ್ಲಿ ನಮ್ಮ CP ರಮೇಶ್ ಕುಮಾರ್ ಅವರು ಕೂಡ ಬಹಳಷ್ಟು ಪ್ರಯತ್ನವನ್ನ ಮಾಡಿದ್ರು. ಅಲ್ಲಿ ಎಲ್ಲಾ ರೀತಿಯಾಗಿ ನಮ್ಮ ಸ್ಥಳೀಯ ಮುಖಂಡರುಗಳು ಕೂಡ ಬಹಳಷ್ಟು ರೀತಿಯಲ್ಲಿ ಪ್ರಯತ್ನ ಮಾಡಿದ್ರು. ಇವೆಲ್ಲ ಪ್ರಯತ್ನದ ಇದಾಗಿ ಅಲ್ಲಿ ಮಾಡ್ಲಿಕ್ಕೆ ಅವಕಾಶ ಇಲ್ಲ ಅಂತಕ್ಕಂಥ ನಿಟ್ಟಲ್ಲಿ ಇದಾದ್ಮೇಲೆ ತೀರ್ಮಾನ ಆದ್ಮೇಲೆ ಇಲ್ಲಿ ಅರಕೆರೆ ಗ್ರಾಮದಲ್ಲಿ ಇರ್ತಕ್ಕಂಥ ಜಾಗದಲ್ಲಿ 8 ಎಕರೆ 13 ಗುಂಟೆ ಏನ್ ಜಾಗ ಇದೆ ಆ ಜಾಗವನ್ನ ಒಂದು ಗುರ್ತು ಮಾಡಿ ಅಲ್ಲೆಲ್ಲಾ ರೀತಿಯಾಗಿ ಅದ್ಮಸ್ತನ ಮಾಡಿಸಿ ಇವತ್ತು ಆ ಜಾಗವನ್ನ ಇಂದಿರಾ ಗಾಂಧಿ ವಸತಿ ಶಾಲೆ ನಿರ್ಮಾಣ ಮಾಡ್ಲಿಕ್ಕೆ ಕಾಯ್ದಿರಿಸಿದ್ವಿ.
ಆ ಜಾಗದಲ್ಲಿ ಮಾಡುವಂತ ನಿಟ್ಟಲ್ಲಿ ಆ ತರದಲ್ಲಿ ಇದು ಪರಿಸ್ಥಿತಿ ಹಿಂಗಾಗಿದೆ ಹೊರತು ಇದರಲ್ಲಿ ಇದರ ಒಂದು ಉದ್ದೇಶ ಸುಮ್ಮನೆ ಇರೋ ಇಷ್ಟು ವಿಚಾರ ನಾನು ನಿಮ್ಮೆಲ್ಲರ ಗಮನಕ್ಕೆ ತರಲಿಕ್ಕೆ ಬಯಸ್ತಾ ಇದ್ದೇನೆ. ಇದರಲ್ಲಿ ಯಾವುದೇ ಯಾರ ಹಿಂದೆ ಇದರ ಹಿಂದೆ ಯಾವುದೇ ದುರುದ್ದೇಶ ಇಲ್ಲ, ಮತ್ತೊಂದಿಲ್ಲ, ಯಾವುದೂ ಇಲ್ಲ. ಆಯ್ತಾ? ಆ ಕಾರಣಕ್ಕಾಗಿ ಇವತ್ತು ತಮ್ಮ ಮುಂದೆ ಇಷ್ಟು ವಿಚಾರಗಳನ್ನ ಸವಿಸ್ತಾರವಾಗಿ ನಿಮ್ಮ ಗಮನಕ್ಕೆ ತರುವಂತದ್ದು ನನ್ನ ಜವಾಬ್ದಾರಿ. ಆ ನಿಟ್ಟಿನಲ್ಲಿ ನಿಮ್ಮೆಲ್ಲರ ಗಮನಕ್ಕೆ ಇರ್ಲಿ ಅಂತ ಹೇಳಿ ಈ ವಿಚಾರವನ್ನ ತಂದಿದ್ದೇನೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಇವತ್ತು